ಫೈನಲಿ ಬಂದು ಮುಂಬೈ ರೀಚ್ ಆದ. ಇವಾಗ ಆಕ್ಚುಲಿ ನಾ ಯಾವ ಏರಿಯಾದಾಗ ಇದ್ದೀನಿ, ಎಲ್ಲಿದ್ದೀನಿ ಅನ್ನೋದೇ ಗೊತ್ತಿಲ್ರಿ ನನಗೆ. ಆದ್ರೆ ಇವತ್ತು ನಾನು ಲಾರಿ ಅವ್ರ ಜೊತೆ ಬಂದಿದ್ದಕ್ಕೆ ಇವಾಗ ಪ್ರೆಸೆಂಟ್ ಇನ್ನೂ ಲಾರಿಲೇ ಮಲ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ರಿ ಸ್ನೇಹಿತರೆ ನಮಸ್ಕಾರ. ಮುಂಬೈ ಸೀರೀಸ್ನ 2 ವಿಡಿಯೋ ನೀವು ನೋಡಿರಲಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡ್ರಿ, ಆಮೇಲೆ ಇದು ಅರ್ಥ ಆಗುತ್ತೆ ನಿಮಗೆ. ಫಸ್ಟ್ ಬೆಂಗಳೂರು ಬಿಟ್ಟು ಬೆಳಗಾವಿಗೆ ಹೆಂಗೆ ರೀಚ್ ಆದೆ ಮತ್ತು ಬೆಳಗಾವಿಯಿಂದ ಮುಂಬೈಗೆ ಹೆಂಗೆ ಹೊರಟೆ ಅಂತ 2 ಎಪಿಸೋಡ್ ಬಿಟ್ಟಿದ್ದೀನಿ, 2 ಪಾರ್ಟು. ಸೊ ಆ 2 ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫೈನಲಿ ಮುಂಬೈಗೆ ಹೋಗಿ ಎಲ್ಲಿ ರೀಚ್ ಆಗಿ ಎಲ್ಲಿ ಉಳ್ಕೊಂಡೆ ಅನ್ನೋದು ಈ ವಿಡಿಯೋದಾಗ ಅದ ರೀ. ಈ ವಿಡಿಯೋ ಜಾಸ್ತಿ ದೊಡ್ಡದಿಲ್ಲ ರೀ, ಒಂದು 6-7 ನಿಮಿಷ ಆಗ್ಬೋದು ಅಷ್ಟೇ ಈ ವಿಡಿಯೋ. ಅದಾದಮೇಲೆ ಮುಂಬೈಲಿ ಯಾವ್ಯಾವ ಕಡೆ ಓಡಾಡ್ತೀನಿ, ಯಾವ್ಯಾವ ಸೆಲೆಬ್ರಿಟಿಗಳ ಮನೆ ತೋರಿಸ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ದಾಗ ಬರ್ತದೆ ರೀ. ಸೊ ಇದು ಕೂಡ ನಾನು ಹಳೆ ವಿಡಿಯೋ ಸೆಕೆಂಡ್ ಪಾರ್ಟಲ್ಲೇ ಆ್ಯಡ್ ಮಾಡಬೇಕಿತ್ತು, ಮಿಸ್ ಆಗಿ ಆ ವಿಡಿಯೋ ಸ್ವಲ್ಪ ಲಾಂಗ್ ಆಗಿತ್ತು, ಹಾಗಾಗಿ ಈ ಪಾರ್ಟ್ನ ಆ್ಯಡ್ ಮಾಡೋದು ಬಿಟ್ಟಿದ್ದೀನಿ. ಇದು ಜಸ್ಟ್ ಮುಂಬೈಲಿ ಎಲ್ಲಿ ಸ್ಟೇ ಆದೆ ನಾನು ಫಸ್ಟ್ ಡೇ ಹೋದಾಗ ರಾತ್ರಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ಮುಂಬೈಲಿ ಯಾವ್ಯಾವ ಕಡೆ ಓಡಾಡ್ತೀನಿ, ಹೆಂಗೆ ಓಡಾಡ್ತೀನಿ, ಅಲ್ಲಿನ ಟ್ರಾವೆಲ್ ಎಕ್ಸ್ಪೆನ್ಸಿವ್ ಹೇಗಿದೆ, ಫುಡ್ ಎಕ್ಸ್ಪೆನ್ಸಿವ್ ಹೇಗಿದೆ ಅನ್ನೋದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ರೀ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿರಿ, ಈ ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ ಮೈಕ್ ಆಫ್ ಇತ್ತು ರೀ, ಹಾಗಾಗಿ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಅಣ್ಣ ನೋಡ್ರಿ ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟರು ರಾತ್ರಿ ಆಗ್ತಾ ಇದ್ದಂಗೆ. ನಾನು ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅವರಿಗೆ. ನೋಡ್ರಿ ಮುಂಬೈ ಎಂಟರ್ ಆಗ್ತಿದ್ದಂಗೆ ರೋಡ್ಗಳು ನೋಡ್ರಿ ಹಂಗವ. ಈ ಲಾರಿ ಪಾಪ ಏನಾಗಿತ್ತೋ ಗೊತ್ತಿಲ್ಲ ರೀ, ಹೊಗೆ ಹೊಂಟಿತ್ತು. ಮೋಸ್ಟ್ಲಿ ಟೈರ್ ಹೊಡೆದದ ಅನ್ಕೋತೀನಿ, ಫುಲ್ ಹೊಗೆ ಹೊಂಟಿತ್ತು ರೀ. ಹಂಗೋ ಹಿಂಗೋ ಜರ್ನಿನ ಕಂಪ್ಲೀಟ್ ಮಾಡಿ ಫೈನಲಿ ಮುಂಬೈ ರೀಚ್ ಆದ್ರಿ. ಅಣ್ಣ ನಾನು ವೆಜಿಟೇರಿಯನ್ ಅಂತ ವೆಜ್ ಫ್ರೈಡ್ ರೈಸ್ ಕೊಡ್ಸಿರಿ, ಒಂದೊಳ್ಳೆ ಹೋಟೆಲಿಗೆ ಕರ್ಕೊಂಡೋಗಿ ವೆಜ್ ಫ್ರೈಡ್ ರೈಸ್ ತಿನ್ಕೊಂಡು ಮಲ್ಕೊಳಕ್ಕೆ ಹೋದ್ ನೋಡ್ರಿ. A few moments later. ಸ್ನೇಹಿತರೆ ಫೈನಲಿ ಬಂದು ಮುಂಬೈ ರೀಚ್ ಆಗೋದು 11 ಗಂಟೆಗಾದ್ರಿ. ನಾವು ಬಸ್ಸಿಗೆ ಟ್ರೈನಿಗೆ ಬಂದ್ರೆ 11 ಆಗಲಿ 12 ಆಗಲಿ 1 ಗಂಟೆ ಆಗಲಿ ನಾವು ಹೋಗೋ ಡೆಸ್ಟಿನೇಷನಿಗೆ ರೀಚ್ ಆಯ್ತು ಅಂದ್ರೆ ಸುಮ್ಮನೆ ಇಳ್ಕೊಂಡು ಹೋಗ್ಬೇಕ್ರಿ. ಅದು ಟೈಮ್ ಎಷ್ಟಾದ್ರೂ ಏನೂ ಹೇಳೋಕ್ಕಾಗಲ್ಲ. ಆದ್ರೆ ಇವತ್ತು ನಾನು ಲಾರಿ ಅವ್ರ ಜೊತೆ ಬಂದಿದ್ದಕ್ಕೆ 11 ಗಂಟೆ ಆಯ್ತು ಮುಂಬೈಗೆ ಇಳ್ಕೊಂಡ್ಮೇಲೆ. ಅಲ್ಲಿಂದ ಎಲ್ಲಿ ಹೋಗಿ ಇರ್ತೀನಿ ಅಂತ ಕೇಳಿದ್ರು ಲಾರಿ ಅವರು. ನಾನಂದೆ CST ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಲಾಡ್ಜು ಡಾರ್ಮೆಟ್ರಿಯೋ ಏನಾದರೂ ಒಂದು ಹುಡುಕೋಬೇಕು ಅಂತ ನಾನು ಹೇಳಿದೆ. ಅವಾಗ ಅಣ್ಣ ಏನು ಬೇಡ, ನನ್ನ ಜೊತೆ ಬಾ, ನೀನು ನನ್ನ ಜೊತೆನೇ ಇರುವಂತೆ ರಾತ್ರಿ, ಬೆಳಿಗ್ಗೆ ಎದ್ದು ನೀನು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ನಾನು ಇಲ್ಲಣ್ಣ ಪರವಾಗಿಲ್ಲ ಹೋಗ್ತೀನಿ ಅಂತಂದ್ರು, ಕೇಳಲಿಲ್ಲ. ಜಬರ್ದಸ್ತಿ ಮಾಡಿ ನನ್ನನ್ನು ಅವ್ರ ಜೊತೆನೇ ಕರ್ಕೊಂಡು ಬಂದರು. ಇವಾಗ ಪ್ರೆಸೆಂಟ್ ಇನ್ನೂ ಲಾರಿಲೇ ಮಲ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ರಿ ಇನ್ನೂ ಲಾರಿದಾಗೆ ಇದ್ದೀನಿ. ಏನು ಹೇಳ್ಬೇಕು ಗೊತ್ತಾಗ್ಲಿಲ್ಲ ಅಣ್ಣಂಗೆ, ಯಾಕಂದ್ರೆ ಪಾಪ ಅಲ್ಲಿಂದ ಬೆಳಗಾವಿಯಿಂದ ಡ್ರಾಪ್ ಮಾಡೋದಲ್ಲದೆ ಇಲ್ಲಿಗೆ ಬಂದು ಮತ್ತೆ ನನಗೆ ಅವ್ರ ಜೊತೆನೇ ಕರ್ಕೊಂಡು ಓಡಾಡಿ ಊಟ ಮಾಡಿಸಿ, ಊಟದ ಬಿಲ್ ಸಹಿತ ಕೊಡಕ್ಕೆ ಬಿಡ್ತಿಲ್ರ ಅವರು. ನಾನೇ ಕೊಡ್ತೀನಿ ಅಂತ ಅವರೇ ಕೊಡ್ಲತ್ತಾರೆ. ನಾನು ಯಾಕಾದ್ರೂ ಬಂದೆ, ಪಾಪ ಅವರಿಗೆ ಪ್ರಾಬ್ಲಮ್ ಎಲ್ಲ ನನ್ನ ಸಲುವಾಗಿ ಅಂತ ಅನ್ನಿಸ್ತು. ಮನುಷ್ಯತ್ವ ಇನ್ನೂ ಅದ ರೀ, ಜೀವಂತ. ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರೆ, ಒಳ್ಳೇದೇ ಆಗುತ್ತೆ. ಇವಾಗ ಆ್ಯಕ್ಚುಲಿ ನಾ ಯಾವ ಏರಿಯಾದಾಗ ಇದ್ದೀನಿ, ಎಲ್ಲಿದ್ದೀನಿ ಅನ್ನೋದೇ ಗೊತ್ತಿಲ್ಲರಿ ನನಗೆ. ಆದರೂ ಸೇಫ್ ಆಗಿದ್ದೀನಿ. ಅವ್ರು ಯಾರಂತನೂ ಗೊತ್ತಿಲ್ಲ, ಆದರೂ ನಾನು ಸೇಫ್ ಆಗಿದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ, ಅಪ್ಡೇಟ್ ಮಾಡ್ತೀನಿ. ಬೆಳಿಗ್ಗೆ ಎದ್ದು ವ್ಲಾಗ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡಿರಿ. A few moments later. ಈಗೇನು ವ್ಲಾಗ್ ಎಂಡ್ ಮಾಡಿ ಮಲ್ಕೊಳ್ಳಮ್ಮಿ ಅಂತ ಒಂದು ಅರ್ಧ ಗಂಟೆ ಮಲ್ಕೊಂಡಿಲ್ರಿ. ಪಾಪ ಲಾರಿ ಅಣ್ಣಂಗೆ ಫೋನ್ ಬಂದುಬಿಡ್ತು ಅವ್ರ ಓನರ್ ಕಡೆಯಿಂದ. ಅವ್ರ ಪಾಪ ಎದ್ದು 2 ಗಂಟೆಗೆ ಬಂದರು ರೀ, ಮತ್ತು ನನಗೆ ಎಬ್ಬಿಸಿ ಕರ್ಕೊಂಡು ಬಂದರು ನೋಡ್ರಿ ಇಲ್ಲಿಗೆ. ರಾತ್ರಿ ಹಗಲು ಎರಡೂ ಕೆಲಸನೇ ನೋಡ್ರಿ. ಪಾಪ ನಿದ್ದೆ ಯಾವ ಮಾಡ್ತಾರೋ ಏನು ಸುದ್ದಿ. ಇವರೆಲ್ಲ ಇವ್ರು ಎಳ್ಕೊಂಡು ಹೋಗ್ಲತ್ತಾರಲ್ರಿ, ಅವರೇ ಅವ್ರ ಓನರ್, ಲಾರಿ ಓನರ್. ಸೊ ಅವ್ರದ್ದು 4 ಲಾರಿ ಅವಂತ್ರಿ, ಡ್ರೈವರ್ ಇವರು. ಹಗಲು ರಾತ್ರಿ ಕಷ್ಟಪಡ್ತಾರೆ ನೋಡ್ರಿ. ಚೆನ್ನೈಗೆ ಹೋಗಿ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬಂದವರು, ಮತ್ತು ಇಲ್ಲೂ ನಿದ್ದೆ ಮಾಡಾರ್ದೆ ಎದ್ದು ಓಡಿ ಬಂದರು ಪಾಪ. ನೋಡಿದ್ರಲ್ರಿ ಲಾರಿದವ್ರ ಕಷ್ಟ ಹೆಂಗದ. ಪಾಪ ಹೋಗಿ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದಿಲ್ರಿ ಮನ್ಯಾಗ, ಫೋನ್ ಮಾಡಿಬಿಟ್ರು ಅವ್ರ ಓನರು. ಹಾಗಾಗಿ ಎದ್ದು ಬಂದು ನನಗೆ ಎಬ್ಬಿಸಿ ಮತ್ತು ಅಲ್ಲಿಂದ ಸೀದಾ ಅದು ಏನು ಐಟಮ್ ಇತ್ತಲ್ರಿ ಅದು ಇಳಿಸ್ಲಿಕ್ಕಂತೇಳಿ ಒಂದು ಕಡೆ ಲೊಕೇಶನಿಗೆ ಕರ್ಕೊಂಡೋದ್ರು. ಅಲ್ಲಿ ಆ ಐಟಮ್ನ ಇಳಿಸ್ಬಿಟ್ಟು ಅಲ್ಲಿಂದ ಅಂಧೇರಿ ಏರ್ಪೋರ್ಟ್ಗೆ ಹೋದೇವ್ರಿ. ರಾತ್ರಿ ಇಡೀ ನಿದ್ದೆನೇ ಆಗಲಿಲ್ಲರಲ್ಲಿ. ರಾತ್ರಿ ಇಡೀ ಎಚ್ಚರನೇ ಇದ್ವಿ. ಹೋಗ್ಬೇಕಾದ್ರೆ ಒಂದು ಸಣ್ಣದು ಆಕ್ಸಿಡೆಂಟ್ ಬೇರೆ ಆಯ್ತು ರೀ, ಬಟ್ ಅದು ವೀಡಿಯೋ ಮಾಡಲಿಲ್ಲ ನಾನು ಹೆವಿ ಟೈರ್ಡ್ ಆಗಿಬಿಟ್ಟಿದ್ದೆ, ಯಾವುದೂ ವೀಡಿಯೋ ಮಾಡಲಿಲ್ಲ. ಅಂಧೇರಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಏರ್ಪೋರ್ಟ್ ಪಾರ್ಕಿಂಗ್ದಾಗ ಲಾರಿಗಳು ಫುಲ್ ಇದ್ವು. ಹಂಗೋ ಹಿಂಗೋ ಅಲ್ಲೋ ಇಲ್ಲೋ ನಿಲ್ಲಿಸ್ಕೊಂಡು ಅಲ್ಲೊಂದಿಷ್ಟು ಮಲ್ಕೊಳಮೆ ಅಂತ ಹಿಂಗೆ ಮಲ್ಕೋತಿದ್ದೇವೆ ರೀ. ಮತ್ತು ಬೇರೆ ಲಾರಿದವ್ರು ನಾವು ಅವ್ರಿಗೆ ಅಡ್ಡ ಹಾಕಿರ್ತಿದ್ದೇವೆ ರೀ, ತೆಗೀರಿ ಅಂತೇಳಿ ಅವ್ರು ಎಬ್ಬಿಸೋರು. ಯಾಕಂದ್ರೆ ನಮಗೆ ಪಾರ್ಕಿಂಗ್ ಸಿಕ್ಕಿದ್ದಿಲ್ಲ. ಯಾವುದೋ ಒಂದು ಲಾರಿ ಮುಂದೆ ನಿಂತಿರ್ಸಿ ಮಕ್ಕೋತಿದ್ದೆವು, ಅವ್ರು ಎಬ್ಬಿಸ್ಕೇಸಿ ತೆಗಿ ಇಲ್ಲಿನ ಲಾರಿ ಅನ್ನೋರು. ಹಿಂಗೆ ಹೆವಿ ಸಿಟ್ಟು ಬಂದಿತ್ತು ಅಣ್ಣಂಗಂತರೂ. ನಿದ್ದೆ ಇಲ್ಲದೆ ಹೆವಿ ಇದು ಆಗಿಬಿಟ್ಟಿರೋರು, ಟೈರ್ಡ್ ಆಗಿಬಿಟ್ಟಿರು. ಹಿಂಗೆ ಮತ್ತೊಂದು ಬೆಳಿಗ್ಗೆ ಒಂದು 5 ಗಂಟೆಯಿಂದನೂ ಒಂದು 3 ಅವರ್ ಮಲ್ಕೊಂಡಿವ್ರಿ. 8 ತನಕ ಮಲ್ಕೊಂಡಿದ್ದೇವೆ 5 ಗಂಟೆಯಿಂದ. ಆಮೇಲೆ 8 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಅಣ್ಣಂಗೆ ಥ್ಯಾಂಕ್ಸ್ ಹೇಳಿ ಹೊಂಟು ನೋಡ್ರಿ. ಅಣ್ಣಂಗೆ ಥ್ಯಾಂಕ್ಸ್ ಹೇಳೋ ವಿಡಿಯೋ ಹಾಕ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮುಂಬೈ ಯಾವ ಥರ ಓಡಾಡ್ತೀನಿ, ಮುಂಬೈಲಿ ಎಲ್ಲೆಲ್ಲಿ ಓಡಾಡ್ತೀನಿ, ಯಾವ್ಯಾವ ಸೆಲೆಬ್ರಿಟಿನ ತೋರಿಸ್ತೀನಿ ಅನ್ನೋದಿದೆ. ಪೂರ್ತಿ ವಿಡಿಯೋ ನೋಡಿರಿ.
ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಸ್ನೇಹಿತರೆ ಫೈನಲಿ ಮುಂಬೈ ತಂದು ತಲುಪಿಸ್ರಿ. ರಾತ್ರಿ 12 ಆಗಿತ್ರಿ. ಸೊ ಅದಕ್ಕೆ ಇವ್ರ ಜೊತೆನೆ ಇರು ಅಂತೇಳಿ ನನಗೆ ಲಾರಿದಾಗೆ ಮಲಗಿಸ್ಕೊಂಡ್ರು. ರಾತ್ರಿ 12 ಎಲ್ಲಿ ಹೋಗಿ ಲಾಡ್ಜ್ ಹುಡುಕ್ತಿ ನನ್ನ ಜೊತೆನೆ ಇರು ಅಂತಂದ್ರು. ಸೊ ಭಾಳ ಒಳ್ಳೆ ಮನುಷ್ಯರು ರೀ. ಭಯ್ಯ आपसे बहुत बहुत हेल्प हुआ, मुझे मदद हुआ. आपको कुछ बोलना चाहते? जो मैं बोलना चाहता हूँ बड़े भाई, आप इतना मेरे साथ में थे, हाँ। हमें भी अच्छा लगा और आपको भी अच्छा लगा। जितना हो सका उतना मैंने आपके लिए किया। हाँ। और अभी अपन तो अंधेरी एयरपोर्ट आए तो मालूम ही है, हाँ। अभी तुम जा रहे हो अभी। हाँ और बताओ। भाई, आप इतना मदद क्यों करना है ये सोचे, मतलब कोई भी आप ये ड्रॉप पूछे थे मैं हाँ आए तो मुंबई आ गए, देखो भाई चले जाओ बोल के छोड़ता था. हाँ। आप मुझे तुम्हारे साथ ही घुमा दिए रात भर. ऐसा बात रहता है ना भाई, मतलब जिसके जब मतलब दिल और दोस्ती जब लग जाती है ना तो यही हाल होता है यार। जिसका मतलब हमारा तुम्हारा बात अच्छा लगा, हमें तुम्हें अच्छे लगे, हाँ। हमने बोला भाई चल मेरे साथ। हाँ। आपने बोला चलो ठीक है। अभी अब तुम रात में कहाँ जाते मतलब? हाँ हाँ। अगर आपको मैंने वहां उतार देता, आप पूरी रात ऐसे घूमते रहते, हाँ। फिर वो भी तो अपने को अच्छा नहीं लगता ना। हाँ। इसीलिए मैं बोला चलो भाई तुम्हारे साथ घूम लो। ಸ್ನೇಹಿತರೆ ಭಾರಿ ಕಷ್ಟ ಪಡ್ತಾರ್ರಿ. ಚೆನ್ನೈಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದಲ್ದೆ ಇಲ್ಲಿ ರಾತ್ರಿ 3 ಗಂಟೆಗೆ ಅನ್ಲೋಡ್ ಮಾಡಿರ್ರಿ ಒಂದು ಐಟಮ್. ಸೊ ಅಲ್ಲಿಂದ ಮತ್ತೆ ಅಂಧೇರಿ ಏರ್ಪೋರ್ಟಿಗೆ ಬಂದ ಕೇಸಿ ಏರ್ಪೋರ್ಟ್ದಾಗೆ ಸ್ಟೇ ಆದೇವು ನಾವು. ಪಾರ್ಕಿಂಗ್ ಅದ ಇದು ಪೂರ ಅಂಧೇರಿ ಏರ್ಪೋರ್ಟ್ ಪಾರ್ಕಿಂಗ್ ಇದು. ಇಲ್ಲಿ ಪಾರ್ಕ್ ಮಾಡಿ ಗಾಡಿಲಿ ಮಲ್ಕೊಂಡು ನನಗೆ ಫ್ಯಾನ್ ಹಚ್ಚಿ ಒಳಗೆ ಮಲ್ಗಿಸ್ರಿ. ಅವ್ರ ಮ್ಯಾಲ ಮಲ್ಕೊಂಡಾರ, ಪಾಪ ಭಾಳ ಹೆಲ್ಪ್ ಮಾಡ್ಯಾರ. ಇಂಥವ್ರು ಅರಲ್ಲ ಅಂತ ಅನಿಸ್ತು ನನಗೆ. ಅಷ್ಟು ಒಳ್ಳೆ ಫ್ರೆಂಡ್ ಆಗ್ಬಿಟ್ರು ಇವ್ರು ನನಗೆ. ಇವ್ರದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಇವ್ರದ್ದು ನನಗೆ ಸಣ್ಣವ್ ಅನ್ಕೊಂಡಾರ ಇವರು. ಆಕ್ಚುಲಿ ಇಬ್ರು ಒಂದೇ ಏಜಿನವ್ರು ಇದ್ದೇವು. ಅವ್ರಿಗೆ ಗೊತ್ತಿಲ್ಲ ನಾ ಸಣ್ಣವ್ ಅಂತ ಅನ್ಕೊಂಡಾರ ಅವರು. ಹೌದು, ಆಲ್ರೆಡಿ ಮದ್ವೆ ಆಗಿ ಮಕ್ಳವ, ಹಂಗಾಗಿ ದೊಡ್ಡವ್ರು ಅನ್ಕೊಂಡಾರ ಅವರು. ಇದೊಂದು ಫನ್ನಿ ಇನ್ಸಿಡೆಂಟ್ ಅದ. ಅವ್ರಿಗೆ ಗೊತ್ತಾಗಲ್ಲ, ನಾ ಈ ಕನ್ನಡದಾಗ ಹೇಳ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ನಾನು ಆಮೇಲೆ ತಿಳಿಸಿ ಹೇಳ್ತೀನಿ ಅವ್ರಿಗೆ ಇಬ್ಬರದು ಒಂದೇ ಏಜ್ ಅದ ಅಂತೇಳಿ. ಓಕೆ ಭಯ್ಯ, ओके भैया बाय। ಶುಕ್ರಿಯಾ. चलो शुक्रिया thank you। बोलता नहीं, शुक्रिया, हाँ शुक्रिया थैंक यू बोलो। बोलने को. हाँ शुक्रिया है। हाँ। अभी तुम यहाँ से सीधा बाहर जाना, हाँ। रिक्शा पकड़ना, हाँ। सीधा अंधेरी ओके। स्टेशन, उसके बाद सीधा वहाँ से पकड़ लेना ಓಕೆ CF पे। ಓಕೆ ನೋಡ್ರಿ, ಎಲ್ಲಿಗೆ ಹೋಗ್ಬೇಕು ಹೆಂಗ್ ಹೋಗ್ಬೇಕಂತ ಹೇಳ್ಕೊಡ್ಲತ್ತಾರ ನನಗೆ. ಇಲ್ಲಿಂದ ಹೋಗ್ತೀನಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಸಿಗ್ತೀನಿ ನಿಮ್ಗೆ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೆಕ್ಸ್ಟ್ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಾಮೆಂಟ್ಸು, ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ. ಈ ವರ್ಷ ಪೂರ್ತಿ ಯೂಟ್ಯೂಬಲ್ಲಿ ಎಫರ್ಟ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಡೈಲಿ ಯಾವ ಸೆಲೆಬ್ರಿಟಿ ಮೀಟ್ ಆಗ್ತೀನಿ ಅನ್ನೋದು ತೋರಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ರೀ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.